ಬೈರಮಂಗಲಕ್ಕೆ ಹಲವಾರು ಬಾರಿ ಹೋಗಿದ್ದೀನಿ. ಈಗಾಗಲೇ ಆ ರೈತರ ಒಂದು ಹೋರಾಟ ಏನಿದೆ, ಆ ರೈತರನ್ನ ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಾನೂನು ವ್ಯಾಪ್ತಿ ಒಳಗೆ ನಾನು ಏನು ಅವ್ರಿಗೆ ಸಹಕಾರ ಕೊಟ್ಟು ಇವತ್ತು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಲಯದ ಮುಂದೆ ಈ ಒಂದು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಲ್ಲಿ ಅವ್ರಿಗೇನು ನನ್ನಿಂದ ಸಹಕಾರ ಆಗಬೇಕು ಆ ಒಂದು ಕೆಲಸದಲ್ಲಿ, ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ. ನಮ್ಮ ರೈತ ಕುಮಾರಸ್ವಾಮಿ ಅವರು ಬರಲ್ಲ ಅನ್ನೋ ಕಾರಣಕ್ಕೆ ಅಂತ ಅಲ್ಲ, ಅಸಲು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ? ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇಲ್ಲಿರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ, ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು. ಅದನ್ನು 10 ನಿಮಿಷದ ಕೆಲಸ ಈಗ ಅಲ್ಲೇ ಮಾಡಬೇಕಾ? ಇಲ್ಲಿ ಯಾವ್ಯಾವ ಥರ ನಡೀತಾ ಇದೆ, ಅವತ್ತು ನಮ್ಮ ಸರ್ಕಾರ ನಡಿಬೇಕಾದ್ರೆ ಏನೇನು ವಾಗ್ದಾಳಿ ಮಾಡಿದರು ಈ ಎಲ್ಲ ನಾಯಕರುಗಳು, ಇವತ್ತು ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಥರ ನಡೀತಿದೆ, ಹಲವಾರು ದಾಖಲೆಗಳಿದೆ. ಇವತ್ತು ಇವರು ಸರ್ಕಾರ ನಡೆಸ್ತಾ ಇರೋದು ನಾಡಿನ ಅಭಿವೃದ್ಧಿಗಲ್ಲ, ಅವರವರ ಅಭಿವೃದ್ಧಿಗೆ ಮಾಡ್ಕೊಂಡು ಹೊರಟಿದ್ದಾರೆ.